ಎಲ್ಲ ಬಾಲಕರು ಶಿಶುಗಳು ತರುಣರು ಮತ್ತು ಮಾತೆಯರು ಕೂಡ ಈ ಹೋಲಿ ಶಾಖೆಯಲ್ಲಿ ಎಲ್ಲ ಭಾಗವಹಿಸಿದರು. ಸುಮಾರು ಎಲ್ಲ 60 ಮಾತೆಯರು ಸೇರಿ ಎಲ್ಲ ಸುಮಾರು 60 ಜನ ಮೇಲ್ಪಟ್ಟು ಬಂದಿದ್ದರು ಇವತ್ತು ಶಾಖೆಗೆ. ಮೊದಲು ಎಲ್ಲರೂ ಬಣ್ಣ ಹಚ್ಕೊಂಡು ಶಾಖೆಯಲ್ಲಿ ಆಟ ಆಡಿ ನಂತರ ಇದು ಶ್ಲೋಕ ಅಮೃತ ವಚನ ಮತ್ತು ಪ್ರಾರ್ಥನೆ ಎಲ್ಲ ಮುಗಿಸಿ ಮತ್ತೆ ಎಲ್ರಿಗೂ ಸಿಹಿ ಹಂಚಿ ಪರಸ್ಪರ ನಮ್ಮಲ್ಲಿ ಎಲ್ಲ ಯಾವುದು ಜಾತಿ ಮತ ಗೀತ ಪಂಥ ಯಾವುದೂ ಇಲ್ಲ, ಇವೆಲ್ಲ ಒಂದು ದೇಶ ಒಂದು, ನಾವೆಲ್ಲ ಹಿಂದೂ. ದೇಶಕ್ಕೋಸ್ಕರ ನಾವೆಲ್ಲ ನಮ್ಮಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ನಾವು ಏನಂದರೆ ನಮ್ಮಲ್ಲಿ ಸೇವಾ ಮನೋಭಾವ ಇರಬೇಕು. ಯಾರು ಕೆಳಗಡೆ ಇರ್ತಾರೆ ಅವ್ರನ್ನ ಮೇಲೊತ್ತು ಅಂತ ನಮ್ಮ ಒಂದು ಸಂಸ್ಕಾರ. ಆ ರೀತಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಸಮಾಜದ ಜೊತೆ ಜೋಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆ ರೀತಿ ಎಲ್ಲರೂ ಸಮಾಜದಲ್ಲಿ ಜೋಡಿಸ್ಕೊಳ್ಳೋ ಒಂದು ಪ್ರಯತ್ನದಿಂದಲೇ ನಾವೆಲ್ಲ ಪ್ರತಿದಿನ ಶಾಖೆಗೆ ಬಂದು ಪ್ರತಿದಿನ ಶಾಖೆ ಮಾಡ್ತೇವೆ. ಬೆಳಿಗ್ಗೆ ಪ್ರತಿದಿನ ಶಿವನಹಳ್ಳಿ ಸುರಭಿ ವಸತಿಯಲ್ಲಿ ಪ್ರತಿದಿನ 6ರಿಂದ 7 ಗಂಟೆವರೆಗೂ ಪ್ರತಿದಿನ ಶಾಖೆ ನಡೀತೆ. ಶಾಖೆಯಲ್ಲಿ ಯೋಗ ವ್ಯಾಯಾಮ, ಸೂರ್ಯ ನಮಸ್ಕಾರ, ಆಟಗಳು ಮತ್ತು ಪ್ರಾರ್ಥನೆ, ಶ್ಲೋಕ, ಅಮೃತ ವಚನ, ಪಂಚಾಂಗ ಇದೆಲ್ಲ ಇರುತ್ತೆ. ಹುಡುಗರಲ್ಲಿ ಇವೆಲ್ಲ ಒಂದು ಬೆಳೆಸಿದ್ರೆ ಈಗಲಿಂದನೇ ಚಿಕ್ಕದ್ರಿಂದ ಅವ್ರ ಮುಂದೆ ಒಳ್ಳೆ ಪ್ರಜೆಗಳಾಗಿ ದೇಶಕ್ಕೆ ಒಳ್ಳೆ ಪ್ರಜೆ ಆಯ್ತಾರೆ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗ್ತಾರೆ, ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಅವರಿಂದ ಸಮಾಜಕ್ಕೊಂದು ಒಳ್ಳೆಯದು ಸಿಗುತ್ತೆ. ಇವಾಗ ನಮ್ಮದು ವರ್ಲ್ಡ್ ಲೆವೆಲಲ್ಲಿ ನೋಡಿದರೆ ನಮ್ಮದು ಟೆರ್ರಿಸಮ್ ಎಲ್ಲ ನಮ್ಮದು ಯಾವಾಗ ನಮಗೆ ಹೊಡಿಬೇಕು ಅಂದರೆ ಎಲ್ಲರೂ ನೋಡ್ಕೊಂಡಿರ್ತಾನೆ, ಪಾಕಿಸ್ತಾನ, ಚೈನಾ ಆ ಥರ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮದು ದೇಶದೊಳಗೆ ಇರಿದ್ರೆ ಎಲ್ಲರೂ ಸ್ವಲ್ಪ ಹುಷಾರಿರಬೇಕು. ಅದಕ್ಕೂ ನಾವು ಇಲ್ಲಿ ಏನು ಮಾಡೋದು, ನಮ್ಮದು ಸಾಗರದಲ್ಲಿ ಕಾರ್ಯಕ್ರಮದಲ್ಲಿ ಡೈಲಿ ವ್ಯಾಯಾಮ ಯೋಗಗಳು, ಸೂರ್ಯ ನಮಸ್ಕಾರಗಳು, ಮೆಂಟಲಿ ಫಿಸಿಕಲಿ ಅವರು ಹೆಲ್ತ್ ಇರಬೇಕು. ಅದಕ್ಕೆ ಪ್ರಕಾರ ನಾವೆಲ್ಲ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ನಮ್ಮದು ಹಾಡುಗಳಿತ್ತು, ಅಮೃತ ವಚನ, ಸುಭಾಷಿತ ಅದೆಲ್ಲ ನಡೀತಾ ಇದ್ದೀನಿ ಇದು. ಮತ್ತು ನಮ್ಮದು ಸಾಗರದಲ್ಲಿ ಹೇಳಿದೆ, ಸುಶೀಲಂ ಜಗತ್ತೇ ನನಂ ಪ್ರಂಭವೇ, ಅದೇನೇ ನಮಗೆ ನಡಿಬೇಕು ಅಷ್ಟೇ. ಪರಂ ವೈಭವನ್ನೇದು ಮೇಧಸ್ಥ ರಾಷ್ಟ್ರ. ಇದರಲ್ಲಿ ಶಾಲೆಯಲ್ಲಿ ಬರೋ ಯಾರಿಗೂ ನಾಳೆ ಒಂದು ಕೌನ್ಸಿಲರ್ ಆಗಬೇಕು, ಇಲ್ಲಾಂದರೆ MLA ಆಗಬೇಕು ಆ ಥರ ಆಸೆನೇ ಯಾರಿಗಿಲ್ಲ. ಸ್ಪೆಷಲ್ ಅಂಬೇಷನ್ಸ್ ಯಾರಿಗಿಲ್ಲ. ನಾವೆಲ್ಲರೂ ದೇಶಕ್ಕೋಸ್ಕರನೇ ಕೆಲಸ ಮಾಡಲಿಕ್ಕೆ ತಯಾರು ಬಂದಿದೆ. ನಾನು ಇಲ್ಲಿಗೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ಆಗ್ತಾ ಬಂತೇನೋ ಸೇರ್ಕೊಂಡು. ನಮ್ಮ ಕೃಷ್ಣಪ್ಪ ಅವರು ಕರ್ಕೊಂಬಂದಿದ್ದು. ಅಂದರೆ ಇದಕ್ಕೆ ಮುಂಚೆ ನಾನು ಹಂಗೆ ಅಂದ್ಕೊಂಡಿದ್ದೆ, RSS ಅಂದರೆ ಅದೇನೋ ಒಂದು ಸಪ್ರೇಟು, ಅದು ಆ ಥರ ಒಂದು ಕಲ್ಪನೆ ಇಲ್ದಂಗೆ ಏನೋ ತಿಳ್ಕೊಂಡಿದ್ದೆ. ಬಟ್ 1 ದಿನ 2 ದಿನ ನನ್ನ ಮಗನ ಕರೆದ್ರು. ಆವಾಗ ನಾನು ಬಂದು ನೋಡ್ತೀನಿ ಅಂತ ಅಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿ ಕುವೆಂಪು ಅವ್ರದ್ದು ಇದೇ ಒಂದು ಅಮೃತ ವಚನ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆಮೇಲೆ ಒಳ್ಳೊಳ್ಳೆ ನುಡಿಮುತ್ತುಗಳು ಹೇಳ್ತಾರೆ, ಮನುಷ್ಯ ಹೆಂಗೆ ಚೆನ್ನಾಗಿ ಬದುಕಬೇಕು ಅಂತ ಹೇಳ್ತಾರೆ, ಆಮೇಲೆ ಯಾವ ಥರ ಇರಬೇಕು ಅಂತ ಹೇಳ್ತಾರೆ, ಮತ್ತು ಒಂದೊಳ್ಳೆ ಸಂಸ್ಕೃತ ಶ್ಲೋಕ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೆ. ಅದು ಭಾಳ ಇಷ್ಟ ಆಯ್ತು ನನಗೆ. ಅದರಿಂದ ನನ್ನ ಮಗನೂ ಕರ್ಕೊಂಬಂದೆ. ಇಲ್ಲೆಲ್ಲ ಇದೆ ಅವನು. ಹಂಗಾಗಿ ತುಂಬ ಖುಷಿ ಆಯಿತು.